Jai Shri Gurudev. Welcome to revision session 6 with respect to second PU accountancy class, accounting for partnership form, basic concepts, part A. Okay, in the session 6 ನಾವು ಪ್ರಾಡಕ್ಟ್ ಮೆಥಡ್ನ ಡಿಸ್ಕಸ್ ಮಾಡ್ತಾ ಇದ್ವು. ಅದರಲ್ಲಿ ಪ್ರಾಡಕ್ಟ್ ಮೆಥಡ್ನ ಮಂತ್ಲಿ ವಿತ್ಡ್ರಾವಲ್ ಆಫ್ ಡ್ರಾಯಿಂಗ್ಸ್ ಇದ್ದಾಗ ಯಾವ ಥರ ನಾವು ಇಲಸ್ಟ್ರೇಷನ್ಸ್ನ ವರ್ಕೌಟ್ ಮಾಡಬೇಕು ಅನ್ನೋದು ಡಿಸ್ಕಸ್ ಮಾಡ್ತಾ ಇದ್ವು. ಬಟ್ ಇವತ್ತು ರಿವಿಷನ್ ಸೆಷನಲ್ಲಿ ನಾವು ಇನ್ನೂ ಸ್ವಲ್ಪ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಸೊ ಪ್ರಾಡಕ್ಟ್ ಮೆಥಡಲ್ಲಿ 2 ಟೈಪ್ಸ್ ಆಫ್ ಸಿಚುವೇಶನ್ ಬರುತ್ತೆ, ಅದಕ್ಕೆ ನಾವು ಸ್ಪೆಷಲ್ ಅಟೆನ್ಷನ್ ಕೊಡಬೇಕು. ಸೊ ಇಲ್ಲಿ ನಾವು ಕ್ಲಾಸಿಫಿಕೇಶನ್ ಮಾಡಿದ್ದೀವಿ. ಸೊ ಟೈಪ್ 1 ನೋಡಿ, ಟೈಪ್ 1 ಇಲಸ್ಟ್ರೇಷನ್ಸ್ ಯಾವುದು ಮಂತ್ಲಿ ವಿತ್ಡ್ರಾವಲ್ ಆಫ್ ಡ್ರಾಯಿಂಗ್ಸ್, ಇದಕ್ಕೆ ಸಂಬಂಧಪಟ್ಟಿದ್ದ ಲೆಕ್ಕನ ನಾವು ಸೆಷನ್ 5ನಲ್ಲಿ ಮಾಡಿದ್ದೀವಿ. ಟೈಪ್ 2 ವಿತ್ಡ್ರಾವಲ್ಸ್ ಅಂದರೆ ಕ್ವಾರ್ಟರ್ಲಿ ವಿತ್ಡ್ರಾವಲ್ಸ್, ಅದರಲ್ಲಿ ಕೇಸ್ 1 ಆ್ಯಂಡ್ ಕೇಸ್ 2 ಇದೆ. ಓಕೆ, ಇದ್ರ ಬಗ್ಗೆ ನಾವು ಸೆಷನ್ 6ಅಲ್ಲಿ ಕೇಸ್ 1 ಬಗ್ಗೆ ಲೆಕ್ಕಗಳನ್ನ ಮಾಡಿದ್ದು, ಈಗ ಸೆಷನ್ 2ನಲ್ಲಿ ಮಾಡಬೇಕಾಗಿದೆ. ಸೊ ಈ ಸೆಷನಲ್ಲಿ ನಾವು ಓವರಾಲ್ ಡಿಸ್ಕಸ್ ಮಾಡಿ ಕೇಸ್ 2ಗೆ ಸಂಬಂಧಪಟ್ಟಿದ್ದ ಲೆಕ್ಕಗಳನ್ನ ನಾವು ಡಿಸ್ಕಸ್ ಮಾಡೋಣ. ಕ್ವಾರ್ಟರ್ಲಿ ವಿತ್ಡ್ರಾವಲ್ಸ್ ಅಂದರೆ ಏನು ಅದನ್ನು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಅದರಲ್ಲಿ ಕೇಸ್ 1 ಫಸ್ಟ್ ಡೇ ಆಫ್ ಈಚ್ ಕ್ವಾರ್ಟರ್, ಎಂಡ್ ಆಫ್ ಈಚ್ ಕ್ವಾರ್ಟರ್, ಇಷ್ಟನ್ನು ನಾವು ನೆಕ್ಸ್ಟ್ ಪೇಜಲ್ಲಿ ಡಿಸ್ಕಸ್ ಮಾಡೋಣ. ನೋಡಿ, ಕ್ವಾರ್ಟರ್ಲಿ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಇಯರ್ನ ನಾವು 4 ಕ್ವಾರ್ಟರ್ಸ್ ಆಗಿ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಸಿ ಇಯರ್ 4 ಕ್ವಾರ್ಟರ್ಸ್ ಆಗಿ. ಸೊ ದಿಸ್ ಈಸ್ ಫಸ್ಟ್ ಕ್ವಾರ್ಟರ್, ದಿಸ್ ಈಸ್ ಸೆಕೆಂಡ್ ಕ್ವಾರ್ಟರ್, third quarter, fourth quarter, right? So first quarter starts from 1st April and ends with 30th June. Second quarter starts from 1st July and ends with 30th September. And then third quarter starts from 1st 10 and ends with 31st December. And fourth quarter starts from 1st January and ends with 31st March. So ಪ್ರತಿಯೊಂದು ಕ್ವಾರ್ಟರ್ಸ್ ಅಲ್ಲಿ 3 months ಇರುತ್ತೆ. ಪ್ರತಿಯೊಂದು ಕ್ವಾರ್ಟರ್ಸಲ್ಲಿ 3 months ಇರುತ್ತೆ. ಸೊ ಓವರ್ ಆಲ್ ನೀವು 4 ಕ್ವಾರ್ಟರ್ಸ್ನ ನೀವು 3 monthsಗೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ವರ್ಷಕ್ಕೆ 12 ತಿಂಗಳು ಏನಿರುತ್ತೆ ಅದು ನಿಮಗೆ ಲೆಕ್ಕಕ್ಕೆ ಸಿಗುತ್ತೆ. ಓಕೆ, ಸೊ ನಿಮಗೆ ಕ್ವಾರ್ಟರ್ಸ್ ರೆಫರ್ಸ್ ಟು 3 months. ನಿಮ್ಗೆ ಆಲ್ರೆಡಿ ಅಂಡರ್ಸ್ಟ್ಯಾಂಡ್ ಆಗಿದೆ ಈಗ. ಸೊ ಈಗ ಟೈಪ್ 2 ಇಲಸ್ಟ್ರೇಷನ್ಸ್ ನಾವು ಡಿಸ್ಕಸ್ ಮಾಡ್ತೀವಿ. ಅದರಲ್ಲಿ ಕೇಸ್ 1ಗೆ ಸಂಬಂಧಪಟ್ಟಂಗೆ, ಕೇಸ್ 1 ಅಥವಾ ಸಿಚುವೇಶನ್ 1ಗೆ ಸಂಬಂಧಪಟ್ಟಂಗೆ ನಾವು ಇಲಸ್ಟ್ರೇಷನ್ ಡಿಸ್ಕಸ್ ಮಾಡೋಣ. ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಆಗಿ ಒಂದು ಇಲಸ್ಟ್ರೇಷನ್ ತೊಗೊಂಡಿದ್ದೀವಿ. ಎ ಬಿ ದೇ ಆರ್ ಪಾರ್ಟ್ನರ್ಸ್, ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ 3:2 ಆ್ಯಂಡ್ ಎ ವಿತ್ಡ್ರಾ 4,000 ಕ್ವಾರ್ಟರ್ಲಿ ಅಟ್ ದಿ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್. ಕಂಪ್ಯೂಟ್ ದಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಟ್ 9% ಆ್ಯಂಡ್ ದ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಇಸ್ 31st March 2018. ಸೊ ವಿಲ್ ಮೂವ್ ಆನ್ ಟು ದಿ ಸೊಲ್ಯೂಷನ್. ಓಕೆ, ದಿಸ್ ಇಸ್ ದ ಸೊಲ್ಯೂಷನ್. ಹಿಯರ್ ಸಿ ಕ್ವಶನ್ ಅಲ್ಲಿ ಏನು ಹೇಳಿದೆ, ಫಸ್ಟ್ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್. ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ನೋಡಿ, ಬಿಗಿನಿಂಗ್ ಸಿ ಫಸ್ಟ್ ಕ್ವಾರ್ಟರ್ ಬಿಗಿನಿಂಗ್, ಸೆಕೆಂಡ್ ಕ್ವಾರ್ಟರ್ ಬಿಗಿನಿಂಗ್, ಥರ್ಡ್ ಕ್ವಾರ್ಟರ್ ಬಿಗಿನಿಂಗ್, ಫೋರ್ತ್ ಕ್ವಾರ್ಟರ್ ಬಿಗಿನಿಂಗ್. ದಿಸ್ ಯು ಹ್ಯಾವ್ ಬೀನ್ ರೆಫರ್ಡ್ ಇನ್ ದಿಸ್ ಪೇಜ್. ಈ ಪೇಜಲ್ಲಿದೆ ನೋಡಿ, ಫಸ್ಟ್ ಬಿಗಿನಿಂಗ್, ಸೆಕೆಂಡ್ ಕ್ವಾರ್ಟರ್ ಬಿಗಿನಿಂಗ್, ಥರ್ಡ್ ಕ್ವಾರ್ಟರ್ ಬಿಗಿನಿಂಗ್, ಫೋರ್ತ್ ಕ್ವಾರ್ಟರ್ ಬಿಗಿನಿಂಗ್. ಮೂವ್ ಆನ್ ಟು ದಿ illustration. So as per the illustration, A withdrawn 4,000 in the each quarter. Here we have to assume 31st March 3,000, 2020 is the end of the financial year. We have to calculate the that is what period in months, means number of months outstanding. This is 12 months from April to 31st March, and 9 months July to 31st March, October to 31st March, January to 31st March. You will get a result, means 40,000 into 12 you will get 48,000, right? 4,000 into 9 you will get 36,000. Then 4,000 into 6 you will get 24,000. So these are products and 1,20,000 is the total product. Okay, first you have to compute the total product and apply the formula to find out the interest. And total product we have arrived 1,20,000 into rate is given in the illustration 9%, and 1/12 is given in the formula sustain itself. Okay, you will get the 900 rupees interest on drawings. This is case 1 type 2.
Next, let us move on to case 2 or case second type of illustration. Here again the same illustration have been sustained. A and B are partners in a firm, sharing profits and losses in the ratio of 2:3:2. A withdraw 4,000 quarterly at the end of each quarter. See, go to the chart. Here see, first quarter end is 30th June, second quarter ending is 30th September, third quarter ending is 31st December, and fourth quarter ending is 31st March, right? So move on to the illustration. Okay, so here the rate of interest remains the same and the year ending is 31st March 2018 remains the same. See here, in order to find out the interest on drawings under case 2 of product method, so here see 30th June is the end of the quarter, 30th September is the end of the second quarter, 31st March is the end of the third quarter, and 31st March is the end of the fourth quarter. So 31st December is the end of the third quarter. So here as per the illustration, 4,000 has been withdrawn in continuously up to the fourth quarter. So you have to find out the number of months of outstanding means ಜೂನ್ ಇಂದ ಮಾರ್ಚ್ ತನಕ ಎಷ್ಟು ತಿಂಗಳು ದುಡ್ಡನ್ನು ಯೂಸ್ ಮಾಡಿದಾನೆ ಅನ್ನೋದು ಕಂಡುಹಿಡಬೇಕು. ಈ 9 ಮಂತ್ಸ್ ಹೇಗೆ ಬಂತು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಅಂದರೆ ನಾವೇನು ಮಾಡಬೇಕಿಲ್ಲಿ 31st March 2000 is the financial year ending ಅಲ್ವಾ. ಸೊ ನಾವೇನು ಮಾಡಬೇಕು 30th June ಇಂದ 31st ಮಾರ್ಚ್ಗೆ ನಂಬರ್ ಆಫ್ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಕಂಡುಹಿಡಬೇಕು. ಇಲ್ಲಿ ಜೂನ್ನ ಸೇರಿಸ್ಕೋಬಾರ್ದು, ಯಾಕಂದರೆ ಜೂನ್ ಎಂಡ್ ಆಗಿಬಿಟ್ಟಿದೆ, ಅಂದರೆ 30th ಆಗಿದೆ. ಜುಲೈಯಿಂದ ಕೌಂಟ್ ಮಾಡಬೇಕು. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಸೊ 9 ಮಂತ್ಸ್ ಆಯಿತು. ಸೊ ಅದೇ ಥರ ಸೆಕೆಂಡ್ ಕ್ವಾರ್ಟರ್ಗೆ ಕಂಡುಹಿಡಬೇಕು, ಥರ್ಡ್ ಕ್ವಾರ್ಟರ್ಗೆ ಕಂಡುಹಿಡಬೇಕು. 31st March 2018 31st March 2018ಗೆ 31st March 2018ಗೂ ಝೀರೋನೇ, ಅಂದರೆ ನೋ ನಂಬರ್ ಯಾವುದೇ ಎಷ್ಟು ಮಂತ್ ಈ ಹ್ಯಾಸ್ ನಾಟ್ ಯುಟಿಲೈಸ್ ದಿ ಮನಿ 4,000, ಅದಕ್ಕೆ ಇಲ್ಲಿ ರಿಸಲ್ಟ್ 0 ಬಂದಿದೆ. ಸೊ ನೀವೇನು ಮಾಡಬೇಕು, ಈಗ ಪ್ರಾಡಕ್ಟ್ ಕಂಡುಹಿಡಬೇಕಂದ್ರೆ 4,000 ಇಂಟು 9, 4,000 ಇಂಟು 6, 4,000 ಇಂಟು 3, 4,000 ಇಂಟು 0ನೇ ಬರುತ್ತೆ, ಆಯಿತಾ. ಸೊ ದೀಸ್ ಆರ್ ಪ್ರಾಡಕ್ಟ್ಸ್. ದೆನ್ ಟೋಟಲ್ ಪ್ರಾಡಕ್ಟ್ ಈಸ್ 72,000. ಟೋಟಲ್ ಪ್ರಾಡಕ್ಟ್ ಫಸ್ಟ್ ಸ್ಟೆಪ್ ಕಂಡುಹಿಡ್ದಾಯಿತು. ಈಗ ನೆಕ್ಸ್ಟ್ ಇದಕ್ಕೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕಂಡುಹಿಡಬೇಕು. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಲ್ಲಿ ಏನಾಗಿದೆ, ಫಾರ್ಮುಲಾ ಎಲ್ಲ ಕಡೆ ಒಂದೇ, ಫಾರ್ಮುಲಾ ರಿಮೈನ್ಸ್ ದ ಸೇಮ್. ಸೊ 72,000 ಈಸ್ ದಿ ಟೋಟಲ್ ಪ್ರಾಡಕ್ಟ್, 9% ಇಂಟ್ರೆಸ್ಟ್ ಅಪ್ಲೈ ಮಾಡಿ, ಆ್ಯಂಡ್ 1/12 ಫಾರ್ಮುಲಾದಲ್ಲಿದೆ, ಆಸ್ ಇಟ್ ಈಸ್ ಹಾಗೆ ಇರಲಿ. ಸೊ 540 ಈಸ್ ದಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಕೇಸ್ 2ನಲ್ಲಿ ನೋಡಿ, ಕೇಸ್ 1ನಲ್ಲಿ ನಿಮಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 900 rupees ಬಂದಿತ್ತು. ಅದೇ ಕೇಸ್ 2ನಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 540 ಬಂದಿದೆ. ಅಂದರೆ ಸೊ ಕೇಸ್ 1 ಬಿಗ್ ಫಸ್ಟ್ ಡೇ ಆಫ್ ಈಚ್ ಕ್ವಾರ್ಟರ್, ಹೌದಾ. ದೆನ್ ಕೇಸ್ 2 ಎಂಡ್ ಆಫ್ ಈಚ್ ಕ್ವಾರ್ಟರ್, ರೈಟ್. ಸೊ ಡಿಫ್ರೆನ್ಸ್ ಆಫ್ ಅಮೌಂಟ್ಸ್ ನೋಡಿ ಎಷ್ಟು ಬಂತು ಡಿಫ್ರೆನ್ಸ್. ಓಕೆ, this will come for 6 marks. So product method ಅಲ್ಲಿ ಓವರಾಲ್ 3 kind of illustrations ಬರುತ್ತೆ. ಸೊ ಅದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಎಲ್ಲ ಸೆಷನ್ಸಲ್ಲೂ. ಇದ್ರ ಬಗ್ಗೆ ಇನ್ನೂ ಏನಾದ್ರು ನಿಮ್ಗೆ ಏನಾದ್ರು ಡೌಟ್ಸ್ಗಳಿದ್ರೆ, ಏನಾದ್ರು ಕ್ಲಾರಿಫಿಕೇಷನ್ಸ್ ಬೇಕಿದ್ರೆ ನೀವೇನು ಮಾಡ್ಬೋದು, ನೀವು ನಮ್ಮ ಜೊತೆ ಇಂಟರ್ಯಾಕ್ಟ್ ಮಾಡ್ಬೋದು. ಯೂಟ್ಯೂಬ್ ಈ ಚಾನಲಲ್ಲೇ ಇಂಟರ್ಯಾಕ್ಟ್ ಮಾಡ್ಬೋದು, ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕ್ಬೋದು. ಇನ್ನೊಂದು ಸಾರಿ ನೋಡ್ಕೊಳ್ಳಿ ಇದನ್ನು, ಸೆಷನ್ನ ಮೊದಲಿಂದ ಒನ್ ಬೈ ಮೊದಲಿಂದ ಪ್ಲೇ ಮಾಡ್ತೀನಿ. ಇನ್ನೊಂದು ಸಾರಿ ಇದನ್ನು ನೋಡ್ಕೊಳ್ಳಿ. ನೋಡಿ, ಲೆಕ್ಕನ ಕರೆಕ್ಟಾಗಿ ಬರ್ಕೊಳ್ಳಿ. ಬೇಕಾದರೆ ಒಂದು ಕಡೆ
ನೀವೇ ಒಂದು ಡೆಮೋ ಅಮೌಂಟ್ನ ಹಾಕಿ ನೀವೇ ವರ್ಕೌಟ್ ಮಾಡಿ ಆಯಿತಾ. ಇದು 2020 ಲೆಕ್ಕದ ಪ್ರಕಾರ 2018. ಓಕೆ, ಹಾಂ, ಇದು ತುಂಬ ಸಿಂಪಲ್ ಆಗಿ ಕೂಡ ಯಾರು ಬೇಕಾದ್ರೂ ಮಾಡ್ಬೋದು ಲೆಕ್ಕನ, ಅಷ್ಟು ಈಸಿ ಇದೆ. ಈಸಿಯಾಗಿ 6 ಮಾರ್ಕ್ಸ್ ಡೆಫಿನೆಟಾಗಿ ತೊಗೋಬೋದು. ಸೊ ನೆಗ್ಲೆಕ್ಟ್ ಮಾಡಬೇಡಿ ಈ ವಿಚಾರದಲ್ಲಿ. ಓಕೆ, ಇನ್ನೇನಾದ್ರು ಅಗೇನ್ ಐ ರಿಪೀಟ್ ಡೌಟ್ಸ್ಗಳಿದ್ರೆ ನೀವು ಕ್ಲಾರಿಫೈ ಮಾಡ್ಕೋಬೋದು ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಸೆಷನ್.